ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮಗೆ ಒಟ್ಟು 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ 100 ಪ್ರಶ್ನೆಗಳಲ್ಲಿ 20 ಪ್ರಶ್ನೆಗಳು ನಿಮ್ಮ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಸರಿ, ಹಾಗಾದರೆ ವಿಜ್ಞಾನ ವಿಷಯದ ಮೇಲೆ ನೀವು ಏನನ್ನು ಅಭ್ಯಾಸ ಮಾಡಿರಬೇಕು ಅಂತ ತಿಳ್ಕೊಂಡಿರ್ಬೇಕಾಗತ್ತೆ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ 3ನೇ ಕ್ಲಾಸು ಮತ್ತು 4ನೇ ಕ್ಲಾಸು ಮತ್ತು 5ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ EVS ಏನಿದೆ, ಈ 3 ವರ್ಷದ EVS ಪಠ್ಯಕ್ರಮವನ್ನು ಆಧರಿಸಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. 3 ಮತ್ತು 4ನೇ ಕ್ಲಾಸ್ ಏನಿದೆ, 3rd ಮತ್ತು 4th ಸ್ಟ್ಯಾಂಡರ್ಡ್ ಇರ್ತಕ್ಕಂಥ EVS ಲೆಸನ್ಗಳ ಆಧಾರದ ಮೇಲೆ ನಿಮಗೆ ಸುಮಾರು ಒಂದು 3ರಿಂದ 4 ಕ್ವಶನ್ ಬಂದರೆ ಒಂದು 15ರಿಂದ 16 ಕ್ವಶನ್ಗಳು 5th ಸ್ಟ್ಯಾಂಡರ್ಡ್ ಇರ್ತಕ್ಕಂಥ EVS ಲೆಸನ್ಗಳ ಮೇಲೆ ಬರ್ತಾ ಇರುತ್ತೆ. ಹಾಗಾಗಿ ಈ ಒಂದು ಕ್ಲಾಸಲ್ಲಿ ನಿಮ್ಮ 5ನೇ ತರಗತಿಯ EVS ಅಲ್ಲಿ ಅಂದರೆ ಪರಿಸರ ಅಧ್ಯಯನದಲ್ಲಿ ಇರ್ತಕ್ಕಂಥ ಮೊದಲನೆಯ ಪಾಠ, ಫಸ್ಟ್ ಲೆಸನ್ ಜೀವ ಪ್ರಪಂಚ. ಈ ಲೆಸನ್ಗೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದರೆ ಈ ಲೆಸನ್ ಮೇಲೆ ಬರ್ತಕ್ಕಂಥ ಕ್ವಶನ್ಗಳನ್ನು ಎಕ್ಸಾಮ್ನಲ್ಲಿ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅಂತಂದೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಬ್ಸರ್ವ್ ಮಾಡಿ. ಜೀವ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ಅಂಶಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಅಂತ ತಿಳ್ಕೊಂತ ಹೋಗ್ಬೇಕು. ಫಸ್ಟ್ ಜೀವ ಪ್ರಪಂಚ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಏನು ಜೀವ ಪ್ರಪಂಚ? ಈ ಭೂಮಿಯ ಮೇಲೆ ಇರತಕ್ಕಂಥ ಏನು ವ್ಯವಸ್ಥೆ ಇದೆ, ಈ ವ್ಯವಸ್ಥೆಯನ್ನು ನಾವು ಜೀವ ಪ್ರಪಂಚ ಅಂತ ಕರಿತೀವಿ. ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲದು ನಾವು ಕಣ್ಣಲ್ಲಿ ಏನು ಕಾಣ್ತೀವಿ, ಕಣ್ಣಲ್ಲಿ ಏನು ನೋಡ್ತೀವಿ, ಅದೆಲ್ಲ ಜೀವ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಸರಿ, ಜೀವ ಪ್ರಪಂಚದಲ್ಲಿ ಏನೆಲ್ಲ ಇದೆ, ಜೀವ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅಂತಂದೇಳಿ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಪ್ರತಿನಿತ್ಯ ನೀವು ಏನೇನೆಲ್ಲ ನೋಡ್ತೀರಾ? ಜೀವಿಗಳನ್ನು ನೋಡ್ತೀರಾ ಮತ್ತು ನಿರ್ಜೀವಿಗಳನ್ನು ನೋಡ್ತೀರಾ. ಸರಿ, ಜೀವಿಗಳು ಅಂದ್ರೆ ಏನು? ಜೀವ ಪ್ರಪಂಚದಲ್ಲಿ ಅತಿ ಮುಖ್ಯವಾಗಿ ನೀವು ಜೀವಿಗಳು ಮತ್ತು ನಿರ್ಜೀವಿಗಳನ್ನು ನೋಡ್ತೀರಾ. ಜೀವಿಗಳು ಅಂದ್ರೆ ಏನು? ಜೀವಿಗಳು ಅಂದರೆ ಜೈವಿಕ ಅಂಶ ಇರ್ತಕ್ಕಂಥವುಗಳು, ಅಂದರೆ ಜೀವ ಇರ್ತಕ್ಕಂಥವುಗಳು. ಜೀವಿಗಳಲ್ಲಿ ಜೈವಿಕ ಅಂಶ ಇರುತ್ತದೆ, ಅವುಗಳನ್ನು ಜೀವಿಗಳು ಅಂತಂದೇಳಿ ಕರಿತೀವಿ. ಕ್ಲಿಯರ್? ಜೀವಿಗಳು ಅಂದರೆ ಜೀವ ಇರ್ತಕ್ಕಂಥವು ಅಂತ ಅರ್ಥ ಆಯ್ತಲ್ಲ. ಜೈವಿಕ ಅಂಶ ಇರ್ತಕ್ಕಂಥವು ಎಲ್ಲವೂ ಸಹ ಜೀವಿಗಳಾಗಿದ್ದವು. ಸರಿ, ನಿರ್ಜೀವಿಗಳು ಅಂದ್ರೆ ಏನು? ನಿರ್ಜೀವಿಗಳಲ್ಲಿ ಜೈವಿಕ ಅಂಶ ಇರಲ್ಲ, ಅಂದರೆ ಜೀವ ಇರಲ್ಲ. ಜೀವ ಇಲ್ಲದೆ ಇರ್ತಕ್ಕಂಥವೆಲ್ಲವೂ ಸಹ ನಿರ್ಜೀವಿಗಳಾಗಿರ್ತವು, ಜೀವ ಇರ್ತಕ್ಕಂಥವೆಲ್ಲವೂ ಸಹ ಜೀವಿಗಳಾಗಿರ್ತವು. ಸರಿ, ಹಂಗಾದ್ರೆ ಇವನ್ನ ಜೀವಿಗಳು ಮತ್ತು ನಿರ್ಜೀವಿಗಳು ಅಂತಂದೇಳಿ ಯಾವ ಆಧಾರದ ಮೇಲೆ ನಾವು ಗುರುತು ಮಾಡ್ಬೋದು? ಜೀವ ಇದೆ ಅಂತಂದೇಳಿ ಯಾವ ಥರ ಕಂಡುಹಿಡಿತೀರಾ? ಇವಕ್ಕೆ ಜೀವ ಇಲ್ಲ ಅಂತಂದೇಳಿ ಯಾವ ಥರ ನೀವು ಫೈಂಡ್ ಔಟ್ ಮಾಡ್ಬೋದು? ಅಂದರೆ ಈಗ ಫಸ್ಟ್ ಆಫ್ ಆಲ್ ನೀವು ಏನು ಅರ್ಥ ಆಯ್ತು ನಿಮಗೆ? ಜೀವ ಪ್ರಪಂಚದಲ್ಲಿ ನೀವು ಜೀವಿಗಳನ್ನು ಮತ್ತು ನಿರ್ಜೀವಿಗಳನ್ನು ನೋಡ್ಬೋದು ಅಂತ. ಜೀವಿಗಳು ಅಂದರೆ ಜೈವಿಕಾಂಶ ಇರ್ತಕ್ಕಂಥವುಗಳು, ಅಂದರೆ ಜೀವ ಇರ್ತಕ್ಕಂಥವು ಎಲ್ಲವೂ ಸಹ ಜೀವಿಗಳಾಗಿರ್ತವು. ನಿರ್ಜೀವಿಗಳು ಅಂದರೆ ಜೈವಿಕಾಂಶ ಇಲ್ಲದೆ ಇರ್ತಕ್ಕಂಥವು, ಅಂದರೆ ಜೀವ ಇಲ್ಲದೆ ಇರ್ತಕ್ಕಂಥವೆಲ್ಲವೂ ಸಹ ನಿರ್ಜೀವಿಗಳಾಗಿರ್ತವು. ಸರಿ, ಹಾಗಾದರೆ ಜೀವಿಗಳು ಅಂದರೆ ಅವನು ಯಾಕೆ ನಾವು ಜೀವಿಗಳು ಅಂತ ಕರಿತೀವಿ ಮತ್ತು ಇವನು ಯಾಕೆ ನಿರ್ಜೀವಿಗಳು ಅಂತಂದೇಳಿ ಕರಿತೀವಿ ಅನ್ನೋದಕ್ಕೆ ಒಂದು ಪಾಯಿಂಟ್, ಅದರಲ್ಲಿ ಜೈವಿಕಾಂಶ ಇರುತ್ತೆ ಜೀವಿಗಳಲ್ಲಿ ಮತ್ತು ನಿರ್ಜೀವಿಗಳಲ್ಲಿ ಜೈವಿಕಾಂಶ ಇರಲ್ಲ ಅಂತ. ಅದನ್ನು ಯಾವ ರೀತಿ ನೀವು ಫೈಂಡ್ ಔಟ್ ಮಾಡ್ಬೋದು? ಅಂದರೆ ಜೈವಿಕಾಂಶ ಇದೆ ಅಥವಾ ಇಲ್ಲ, ಜೀವ ಇದೆ ಜೀವ ಇಲ್ಲ ಅನ್ನೋದನ್ನ ಯಾವ ಆಧಾರದ ಮೇಲೆ ನೀವು ಕಂಡುಹಿಡಿಬೋದು ಅನ್ನೋದಕ್ಕೆ ಇಲ್ಲಿ ಅಬ್ಸರ್ವ್ ಮಾಡಬೇಕು. ನೋಡಿ, ಜೀವಿಗಳು ಅಂದರೆ ಫಸ್ಟ್ ಯಾವ ಅಂತ ಅಬ್ಸರ್ವ್ ಮಾಡಿ. ಜೀವಿಗಳು ಅಂದರೆ ಯಾವಂದರೆ, ಜೀವಿಗಳು ಅಂದರೆ ಮನುಷ್ಯ, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸಸ್ಯಗಳು, ಇವೆಲ್ಲವೂ ಸಹ ಜೀವಿಗಳಾಗಿದ್ದವು. ಇವಕ್ಕೆಲ್ಲವಕ್ಕೂ ಸಹ ಜೀವ ಇದೆ. ಯಾವುವು? ಮನುಷ್ಯನಿಗೆ ಜೀವ ಇದೆ. ಪ್ರಾಣಿಗಳು ಅಂದರೆ ಎಲ್ಲ ಪ್ರಾಣಿಗಳು ಬಂದು, ಎಲ್ಲ ರೀತಿಯ ಪ್ರಾಣಿಗಳು ಬಂದು, ಹಸು, ಎಮ್ಮೆ, ಕುರಿ, ಆನೆ, ಸಿಂಹ, ಈ ಥರದ್ದು ಎಲ್ಲವೂ ಸಹ ಪ್ರಾಣಿಗಳೇ. ಮನುಷ್ಯನು ಸಹ ಒಂದು ಪ್ರಾಣಿ ಅಂತ ನಿಮ್ಗೆ ಗೊತ್ತಿದೆ. ಮನುಷ್ಯನು ಸಹ ಒಂದು ಪ್ರಾಣಿ. ಪಕ್ಷಿಗಳು ಅಂದರೆ ಎಲ್ಲ ರೀತಿಯ ಪಕ್ಷಿಗಳು ಬಂದು, ಮತ್ತೆ ಕೀಟಗಳು ಅಂದರೆ ಎಲ್ಲ ರೀತಿಯ ಕೀಟಗಳು ಬಂದು, ಸರಿನಾ? ಸಸ್ಯಗಳು ಅಂದರೆ ನೀವು ನೋಡಿದ್ದೀರಾ, ಎಲ್ಲ ರೀತಿಯ ಸಸ್ಯಗಳು ಸಹ, ಇವಕ್ಕೆ ಜೀವ ಇದೆ ಅಂತ. ಇವುಗಳನ್ನು ನಾವು ಜೀವಿಗಳು ಅಂತ ಕರಿತೀವಿ. ಇನ್ನು ನಿರ್ಜೀವಿಗಳು ಅಂದರೆ ಯಾವುವು? ಫಾರ್ ಎಕ್ಸಾಂಪಲ್, ಗಡಿಯಾರ, ಸೈಕಲ್, ಪೆನ್ನು, ಪುಸ್ತಕ, ಕುರ್ಚಿ, ಟೇಬಲ್. ನೀವು ಕಣ್ಣಲ್ಲಿ ಅಂದರೆ ನೀವೆಲ್ಲ ಪ್ರತಿದಿನ ಏನೇನು ನೋಡ್ತಾ ಇದ್ದೀರಾ, ಅವೆಲ್ಲವೂ ಸಹ ನಿರ್ಜೀವಿಗಳಾಗಿರ್ತವೆ, ಅಂದರೆ ಜೀವ ಇಲ್ಲದೆ ಇರ್ತಕ್ಕಂಥವು ಈ ಥರದವು. ಗಡಿಯಾರ,
ಸೈಕಲ್, ಪೆನ್ನು, ಪುಸ್ತಕ, ಟೇಬಲ್, ಕುರ್ಚಿ, ವಾಟರ್ ಕ್ಯಾನ್, ಮತ್ತು ನೀವು ಇದಕ್ಕೆ ಇನ್ನೂ ಸುಮಾರು ವಸ್ತುಗಳನ್ನು ಸೇರಿಸ್ತಾ ಹೋಗ್ಬೋದು. ಈಗ ಅರ್ಥ ಆಯ್ತಲ್ಲ, ಜೀವಿಗಳು ಮತ್ತು ನಿರ್ಜೀವಿಗಳು ಅಂದರೆ ಈ ಥರ ನಾವು ಲೀಸ್ಟ್ ಮಾಡ್ಬೋದು ಅಂತ. ಈಗ ಜೀವಿಗಳು ಮತ್ತು ನಿರ್ಜೀವಿಗಳು ಯಾವ ಆಧಾರದ ಮೇಲೆ ಇವನ್ನ ಜೀವಿಗಳು ಅಂತ ಕರಿತೀವಿ, ಯಾವ ಆಧಾರದ ಮೇಲೆ ಇವು ನಿರ್ಜೀವಿಗಳು ಅಂತ ಕರಿತೀವಿ ಅನ್ನೋದಕ್ಕೆ ಒಂದಿಷ್ಟು ಅಂಶಗಳನ್ನು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಜೀವಿಗಳ ಲಕ್ಷಣಗಳು ಅಂದರೆ ಜೀವ ಇದೆ ಅಂತಂದು ಹೇಳಬೇಕು ಅಂದರೆ ಮನುಷ್ಯನಿಗೆ ಜೀವ ಇದೆ. ಈಗ ಹೇಳಿದ್ವಲ್ಲ, ಜೀವಿಗಳು ಅಂದರೆ ಯಾವ ಅಂತಂದು ಹೇಳಿದ್ವಿ, ಮನುಷ್ಯ ಒಬ್ಬ ಜೀವಿ, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸಸ್ಯಗಳು ಇವಕ್ಕೆಲ್ಲಕ್ಕೂ ಜೀವ ಇದೆ ಅಂತಂದೇಳಿ ನಾವು ಅಬ್ಸರ್ವ್ ಮಾಡಬೇಕು ಅಂದರೆ, ತಿಳ್ಕೋಬೇಕು ಅಂದರೆ ಏನೆಲ್ಲ ಇರಬೇಕು, ಏನೆಲ್ಲ ಲಕ್ಷಣ ಅದರಲ್ಲಿದ್ದರೆ ನಾವು ಜೀವ ಇದೆ ಅಂತಂದೇಳಿ ಕರಿಬೋದು. ನೋಡಿ, ಜೀವಕೋಶಗಳು ಇರ್ತವೆ, ಜೀವಿಗಳಲ್ಲಿ ಜೀವಕೋಶಗಳು ಇರ್ತವೆ, ನಿರ್ಜೀವಿಗಳಲ್ಲಿ ಆ ಜೀವಕೋಶಗಳು ಇರುವುದಿಲ್ಲ. ಜೀವಿಗಳಲ್ಲಿ ಜೀವಕೋಶಗಳು ಇರ್ತವೆ ಅಂದರೆ ಪ್ರತಿಯೊಂದು ಜೀವಿಗಳ ದೇಹವು ಸಹ ಜೀವಕೋಶಗಳಿಂದ ರೂಪಿತವಾಗಿದೆ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮತ್ತೆ ನೀವು ಮುಂದಿನ ತರಗತಿಗಳಲ್ಲಿ ತಿಳ್ಕೊತೀರಾ. ಅಂದರೆ ಜೀವಕೋಶ ಅಂದರೆ ಹೆಂಗೆ, ಮತ್ತು ಪ್ರತಿಯೊಂದು ಜೀವಿಗಳಲ್ಲೂ ಒಂದೇ ರೀತಿಯ ಜೀವಕೋಶ ಇರುತ್ತಾ? ಇಲ್ಲ, ಬೇರೆ ಬೇರೆ ರೀತಿಯ ಜೀವಕೋಶಗಳು ಅದರಲ್ಲಿ ಫಾರ್ಮೇಷನ್ ಇರುತ್ತೆ. ಫಸ್ಟ್ ನಿಮ್ಮ ಪಾಯಿಂಟ್ ಏನು ಇಲ್ಲಿ ಅರ್ಥ ಆಗಬೇಕು ಅಂದರೆ, ಜೀವಿ ಅಂದರೆ ಅದು ಜೀವಕೋಶಗಳಿಂದ ರೂಪಿತವಾಗಿದೆ ಅಂತ. ನಿರ್ಜೀವಿಗಳಲ್ಲಿ ಜೀವಕೋಶಗಳು ಇರುವುದಿಲ್ಲ, ಹಾಗಾಗಿ ಅವನ್ನ ಜೀವ ಇಲ್ಲದೆ ಇರತಕ್ಕಂಥವು ಅಂತ ಕರಿತೀವಿ. ಜೀವ ಇರ್ತಕ್ಕಂಥವುಗಳಲ್ಲಿ ಪ್ರತಿಯೊಂದು ಜೀವಿಗಳಲ್ಲಿ ಆಗಲೇ ಹೇಳಿದ್ವಲ್ಲ ನಾವು, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಮತ್ತು ಸಸ್ಯಗಳು ಇವು ಎಲ್ಲದರಲ್ಲೂ ಸಹ ಜೀವಕೋಶಗಳು ಇರ್ತವೆ, ಹಾಗಾಗಿ ಅವನ್ನ ನಾವು ಜೀವಿಗಳು ಅಂತಂದೇಳಿ ಕರಿತೀವಿ. ಕ್ವಶನ್ ಕೇಳಿದ್ದಾರೆ, ಸುಮಾರು ಸಲ ಕೇಳಿದ್ದಾರೆ, ಜೀವಿಗಳ ದೇಹವು ಯಾವುದರಿಂದ ರಚನೆಯಾಗಿರುತ್ತದೆ? ಸುಮಾರು ಈ ಲಾಸ್ಟ್ ಇಯರ್ ಕೇಳಿದ್ರು ಕ್ವಶನ್. ಜೀವಿಗಳ ದೇಹವು ಜೀವಕೋಶಗಳಿಂದ ಆಗಿದೆ. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್ ನೋಡಿದರೆ ಉಸಿರಾಟ. ಜೀವಿಗಳು ಮತ್ತು ನಿರ್ಜೀವಿಗಳು, ಜೀವಿಗಳು ಉಸಿರಾಟ ಕ್ರಿಯೆಯನ್ನು ಮಾಡ್ತವು, ಆದರೆ ನಿರ್ಜೀವಿಗಳಲ್ಲಿ ಯಾವುದೇ ರೀತಿಯ ಉಸಿರಾಟ ಇರಲ್ಲ. ಯಾಕೆ ಅಂದರೆ ಅದಕ್ಕೆ ಜೀವನೇ ಇಲ್ಲ. ಜೀವ ಇದೆ ಅಂದರೆ ಪ್ರತಿಯೊಂದು ಜೀವಿಯೂ ಸಹ ಉಸಿರಾಟ ಮಾಡಲೇಬೇಕು. ಜೀವ ಇರತಕ್ಕಂಥ ಪ್ರತಿಯೊಂದು ಜೀವಿಗಳು ಅಂದರೆ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸಸ್ಯಗಳು ಇವು ಜೀವ ಅದ ಅಂತಂದೇಳಿ ನಾವು ಹೇಳ್ತಾ ಇದ್ದೀವಿ ಅಂದರೆ ಆ ಪ್ರತಿಯೊಂದು ಸಹ ಉಸಿರಾಟವನ್ನು ಮಾಡ್ತಾ ಇರ್ತವೆ ಅಂತ. ಅರ್ಥ ಆಯ್ತಾ? ಸರಿ, ಅಂದರೆ ನೋಡಿ, ಪ್ರತಿಯೊಂದು ಜೀವಿಗಳು ಸಹ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಇರ್ತವೆ. ಅದೇ ರೀತಿ ನಾವು ಏನು ಮನುಷ್ಯರು ಏನದವಿ, ನಾವು ಸಹ ಉಸಿರಾಟವನ್ನು ಮಾಡ್ತಾ ಇದ್ದೀವಿ. ಸರಿ, ನಾವು ಉಸಿರಾಟ ಮಾಡ್ತಾ ಇದ್ದೀವಿ ಅಂದರೆ ಈ ಉಸಿರಾಟ ಕ್ರಿಯೆಯಲ್ಲಿ ನಾವು ಯಾವ ಒಂದು ಅನಿಲವನ್ನು ಒಳಗಡೆ ತೆಗೆದುಕೊಳ್ತೀವಿ ಮತ್ತು ಯಾವ ಅನಿಲವನ್ನು ಹೊರಗಡೆ ಬಿಡ್ತೀವಿ ಅನ್ನೋದು ಗೊತ್ತಿರಬೇಕಾಗತ್ತೆ. ಮಾನವನ ಉಸಿರಾಟ ಕ್ರಿಯೆ ಏನಿದೆ, ಈ ಮಾನವನ ಉಸಿರಾಟ ಕ್ರಿಯೆಯಲ್ಲಿ ಮಾನವನು ತನ್ನ ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕುತ್ತಾನೆ. ಪ್ರತಿಯೊಬ್ಬ ಆ್ಯಕ್ಚುಲಿ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಣಿಗಳು ಸಹ ಜೀವ ಇರತಕ್ಕಂಥವು ಎಲ್ಲವೂ ಸಹ ಇನ್ಕ್ಲೂಡ್ ಸಸ್ಯಗಳನ್ನು ಸೇರಿಕೊಂಡಂತೆ ಉಸಿರಾಟ ಕ್ರಿಯೆಗೆ, ಜೀವಿಗಳ ಉಸಿರಾಟಕ್ಕೆ ಆಕ್ಸಿಜನ್ ಬೇಕು. ಆಕ್ಸಿಜನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕ್ತವು. ಕ್ವಶನ್ ಭಾಳ ಸಲ ಕೇಳಿದ್ದಾರೆ, ಸುಮಾರು ಸಲ ಕೇಳಿದ್ದಾರೆ. ಏನು, ಮನುಷ್ಯನ ಬಗ್ಗೆನೇ ಕೇಳಿದ್ದಾರೆ. ಮನುಷ್ಯ ತನ್ನ ಉಸಿರಾಟ ಕ್ರಿಯೆಯಲ್ಲಿ ಯಾವ ಅನಿಲವನ್ನು ಒಳಗೆ ತೆಗೆದುಕೊಂಡು ಯಾವ ಅನಿಲವನ್ನು ಹೊರ ಹಾಕುತ್ತಾನೆ ಅಂತ. ಆಕ್ಸಿಜನ್ ಅಂದರೆ ಆಮ್ಲಜನಕ, ಕನ್ನಡದಲ್ಲಿ ಆಮ್ಲಜನಕ ಅಂತ ಕರಿತೀವಿ. ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ. ಇಂಗಾಲದ ಡೈಆಕ್ಸೈಡನ್ನು ವಾತಾವರಣಕ್ಕೆ ಹೊರಗೆ ಬಿಡ್ತಾನೆ, ಹೊರ ಹಾಕ್ತಾನೆ. ಇದನ್ನು ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಪ್ರತಿಯೊಂದು ಜೀವಿಗಳು ಸಹ ಈ ರೀತಿ ಉಸಿರಾಟ ಕ್ರಿಯೆಯನ್ನು ಮಾಡ್ತವು. ಜೀವ ಐತಿ ಅಂದರೆ, ಜೀವ ಇದೆ ಅದಕ್ಕೆ ಅಂದ್ರೆ ಅದು ಉಸಿರಾಟ ಮಾಡಲೇಬೇಕು. ಆ ಉಸಿರಾಟದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನನ್ನು ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಮತ್ತೆ ರಿಟರ್ನ್ ವಾತಾವರಣಕ್ಕೆ ಬಿಡ್ತಕ್ಕಂಥ ಕ್ರಿಯೆ ಏನಿದೆ, ಇದನ್ನು ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಜೀವಿಗಳೆಲ್ಲವೂ ಸಹ ಉಸಿರಾಟ ಮಾಡ್ತವೆ ಅಂತ. ಕ್ಲಿಯರ್? ಅರ್ಥ ಮಾಡ್ಕೋಬೇಕು. ಅಂದರೆ ಉಸಿರಾಟ ಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶಗಳನ್ನು ನಿಮ್ಮ ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಮತ್ತೆ ಯಾವೆಲ್ಲ ಅಂಶಗಳನ್ನು ನೀವು ತಿಳ್ಕೊಂಡಿರ್ಬೇಕಾಗತ್ತಪ್ಪ ಅಂದರೆ, ಸರಿ, ಮನುಷ್ಯ ಉಸಿರಾಟ ಮಾಡ್ತಾನಂದರೆ ಮನುಷ್ಯನ ಉಸಿರಾಟಕ್ಕೆ ಸಹಾಯ ಮಾಡುವ ಅವನ ದೇಹದ ಯಾವ ಅಂಗ ಸಹಾಯ ಮಾಡುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಮನುಷ್ಯನ ದೇಹದಲ್ಲಿ ಹಲವಾರು ಅಂಗಗಳಿದಾವಲ್ಲ, ಆ ಹಲವಾರು ಅಂಗಗಳಲ್ಲಿ ಅವನ ಉಸಿರಾಟ ಕ್ರಿಯೆಗೆ, ಮಾನವನ ಉಸಿರಾಟ ಕ್ರಿಯೆಗೆ ಹೆಲ್ಪ್ ಮಾಡ್ತಕ್ಕಂಥ, ಸಹಾಯ ಮಾಡ್ತಕ್ಕಂಥ ಅಂಗ ಯಾವುದು? ಇದು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಈ ಒಂದು ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ಬೋದು. 4th ಸ್ಟ್ಯಾಂಡರ್ಡಲ್ಲಿ ಆಲ್ರೆಡಿ ನಿಮ್ಗೆ ತಿಳಿಸಿರ್ತಾರೆ ಅನಿಸುತ್ತೆ.
ಮನುಷ್ಯ ತನ್ನ ಶ್ವಾಸಕೋಶ ಲಂಗ್ಸ್ ಅಂತಂದು ಹೇಳಿ ಕರಿತೀವಿ. ಈ ಲಂಗ್ಸ್ ಏನಿದೆ ಮಾನವನ ದೇಹದ ಈ ಒಂದು ಭಾಗ ಏನಿದೆ, ಈ ಒಂದು ಅಂಗ ಶ್ವಾಸಕೋಶ ಅಂತಕ್ಕಂಥದ್ದು ಮಾನವನ ಉಸಿರಾಟ ಕ್ರಿಯೆಗೆ ಸಹಾಯ ಮಾಡುತ್ತೆ. ಈ ಒಂದು ಅಂಗದ ಮುಖಾಂತರವೇ ನಾವು ಉಸಿರಾಡಲು ಸಾಧ್ಯ ಮಾನವನ ದೇಹದಲ್ಲಿ. ಅಂದರೆ ಎಲ್ಲ ಪ್ರಾಣಿಗಳಲ್ಲೂ ಸಹ ಶ್ವಾಸಕೋಶನೇ ಇರುತ್ತಾ? ಇಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಅದು ಸಂಬಂಧಪಟ್ಟಂತೆ ನಿಮ್ಮ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ತಿಳಿಸ್ಕೊಡ್ತಾ ಇರ್ತೀನಿ ನೋಡಿ. ಈ ಫಸ್ಟ್ ಇದು ಗೊತ್ತಾಯ್ತಲ್ಲ, ಇದು ಮನುಷ್ಯ ಅಥವಾ ಮಾನವ ಉಸಿರಾಟ ಕ್ರಿಯೆಯಲ್ಲಿ ಮಾನವನ ಉಸಿರಾಟ ಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥ ಅಂಗ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಶ್ವಾಸಕೋಶ, ಲಂಗ್ಸ್ ಅಂತಂದೇಳಿ ಇಂಗ್ಲೀಷಲ್ಲಿ ಕರಿತೀವಿ, ಕನ್ನಡದಲ್ಲಿ ಶ್ವಾಸಕೋಶ ಅಂತಂದೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ಅಂದರೆ ಮೀನು ಸಹ ಉಸಿರಾಟ ಮಾಡುತ್ತೆ. ನೀರಿನಲ್ಲಿರ್ತಕ್ಕಂಥ ಮೀನು, ನೀರಿನಲ್ಲಿದ್ದರೆ ಮಾತ್ರ ಅದಕ್ಕೆ ಜೀವ ಇರುತ್ತೆ. ನೀರಿನಿಂದ ಹೊರ ಬಂತು ಅಂದರೆ ಅದಕ್ಕೆ ಜೀವ ಇರಲ್ಲ ಅಂತ ನಿಮ್ಗೆ ಗೊತ್ತಿದೆ. ಅಂದರೆ ಮೀನು ಸಹ ಉಸಿರಾಟ ಮಾಡುತ್ತೆ. ಜೀವ ಐತಲ್ಲ ಮೀನಿಗೆ, ಅಂದರೆ ಅದು ಉಸಿರಾಟ ಮಾಡಲೇಬೇಕಂದ್ರೆ. ಸರಿ, ಮೀನಿನ ಉಸಿರಾಟದ ಅಂಗ ಯಾವುದಂದರೆ, ಮೀನಿನ ಉಸಿರಾಟದ ಅಂಗ ಕಿವಿರು. ಕ್ವಶನ್ ಕೇಳಿದ್ದಾರೆ. ಮೀನು ತನ್ನ ಯಾವ ಅಂಗದ ಮುಖಾಂತರ ಉಸಿರಾಟ ಕ್ರಿಯೆಯನ್ನು ಮಾಡುತ್ತದೆ? ಕಿವಿರು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಒಂದು ಪಿಕ್ಚರ್ ನೋಡಿದರೆ ಅದರ ಆ ದೇಹದ ಮೀನಿನ ದೇಹದ ಈ ಭಾಗದಲ್ಲಿ ಕಿವಿರು ಅಂತಕ್ಕಂಥ ಒಂದು ಅಂಗ ಇದೆ. ಆ ಕಿವಿರಿನ ಮುಖಾಂತರ ಮೀನು ಉಸಿರಾಟ ಕ್ರಿಯೆಯನ್ನು ಮಾಡುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ಎರೆಹುಳು ಸಹ ಜೀವ ಇದೆ. ಅದು ಒಂದು ಜೀವ ಇರತಕ್ಕಂಥ ಪ್ರಾಣಿ. ಅಂದರೆ ಎರೆಹುಳು ಯಾವ ಅಂಗದ ಮುಖಾಂತರ ಉಸಿರಾಟ ಮಾಡುತ್ತೆ ಅಂತ ತಿಳ್ಕೊಂಡಿರ್ಬೇಕು. ನೋಡಿ, ಎರೆಹುಳು ಚರ್ಮದ ಮುಖಾಂತರ ಉಸಿರಾಟ ಮಾಡುತ್ತೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಈ ಪಿಕ್ಚರನ್ನು. ತನ್ನ ಚರ್ಮದ ಮೇಲೆ ಇರ್ತಕ್ಕಂಥ ಸೂಕ್ಷ್ಮ ರಂಧ್ರಗಳೇನಿದವು, ಆ ಸೂಕ್ಷ್ಮ ರಂಧ್ರಗಳು ಚರ್ಮದ ಮುಖಾಂತರ, ಶ್ವಾಸನಾಳ ಅಂತ ಕರಿತೀವಿ, ಆ ಚರ್ಮದ ಮುಖಾಂತರನೇ ಎರೆಹುಳು ಉಸಿರಾಟವನ್ನು ಮಾಡುತ್ತೆ. ಕ್ವಶನ್ ಕೇಳಿದ್ದಾರೆ, ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಎರೆಹುಳುವಿನ ಉಸಿರಾಟದ ಅಂಗ ಯಾವುದು? ಚರ್ಮ. ಮೀನಿನ ಉಸಿರಾಟದ ಅಂಗ ಕಿವಿರು. ಕನ್ಫ್ಯೂಸ್ ಆಗಬಾರ್ದು. ಎರೆಹುಳುವಿನ ಉಸಿರಾಟದ ಅಂಗ ಚರ್ಮ, ಮಾನವನ ಉಸಿರಾಟದ ಅಂಗ ಶ್ವಾಸಕೋಶ, ಮೀನಿಂದು ಕಿವಿರು ಮತ್ತು ಎರೆಹುಳುವಿನದು ಚರ್ಮ. ಓಕೆ, ಇನ್ನು ಸಸ್ಯಗಳ ಬಗ್ಗೆ ಬರಬೇಕೀಗ. ಸಸ್ಯಗಳಿಗೂ ಜೀವ ಇದೆ ಅಂತಂದೇಳಿ ಫಸ್ಟ್ ಯಾರು ಹೇಳಿದ್ರು ನಿಮಗೆ ಅಂತ ಗೊತ್ತಿರಬೇಕು. ಅದರ ಮೇಲೆ ಕ್ವಶನ್ ಕೇಳಿದ್ದಾರೆ. ಜಗದೀಶ್ ಚಂದ್ರ ಬೋಸ್ ಇವರು ಸಸ್ಯಗಳಿಗೂ ಜೀವ ಇದೆ ಅಂತಂದೇಳಿ ತಿಳಿಸ್ಕೊಟ್ರು. ಅದರ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ, ಮತ್ತು ಸಸ್ಯ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ನಿಮ್ಮ ಮನೆಯ ಅಂಗಳದಲ್ಲಿ, ನಿಮ್ಮ ಕಂಪೌಂಡಲ್ಲಿ ಒಂದು ಹೂವಿನ ಗಿಡ ಹಚ್ಚಿದ್ರೆ, ನೀವು ಗಿಡ ನೆಟ್ಟಾಗಿ ಎಷ್ಟಿತ್ತು ಮತ್ತು 1 ವರ್ಷ 2 ವರ್ಷ ಬಿಟ್ಟು ನೋಡಿದಾಗ ನೀವು ನೆಟ್ಟಾಗಿ ಎಷ್ಟಿತ್ತು ಅಷ್ಟೇ ಇರುತ್ತೋ, ದೊಡ್ಡದಾಗಿರುತ್ತೋ? ಅದು ದೊಡ್ಡದಾಗಿರುತ್ತಾನೆ. ಮತ್ತು ಅದು ಬೆಳೀತಾ ಐತಿ ಅಂದರೆ ಅದಕ್ಕೆ ಜೀವ ಇದೆ. ಅದಕ್ಕೆ ಜೀವ ಐತಿ ಅಂದರೆ ಅದು ಉಸಿರಾಟ ಮಾಡಲೇಬೇಕು ಅಂತ. ಹಾಗಾದರೆ ಸಸ್ಯ ಯಾವ ರೀತಿ ಉಸಿರಾಟ ಮಾಡುತ್ತೆ? ಹೌದಾ, ನಮಗೆ ಶ್ವಾಸಕೋಶ ಉಸಿರಾಟಕ್ಕೆ ಸಹಾಯ ಮಾಡಿದರೆ, ಮೀನಿಗೆ ಕಿವಿರು ಸಹಾಯ ಮಾಡುತ್ತೆ, ಎರೆಹುಳುವಿಗೆ ಚರ್ಮ ಸಹಾಯ ಮಾಡುತ್ತೆ. ಅಂದರೆ ಸಸ್ಯದ ಉಸಿರಾಟದ ಅಂಗ ಯಾವುದು? ಸಸ್ಯದ ಉಸಿರಾಟದ ಅಂಗ ಯಾವುದು ಅಂತ ತಿಳ್ಕೊಬೇಕು. ಸಸ್ಯಗಳಿಗೂ ಜೀವ ಇದೆ ಅಂತಂದು ಹೇಳಿದ್ದಾರೆ. ಯಾರು ಅಂತ ಗೊತ್ತಾಯ್ತಲ್ಲ, ಜಗದೀಶ್ ಚಂದ್ರ ಬೋಸ್ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಸಸ್ಯಗಳ ಉಸಿರಾಟದ ಅಂಗ ಪತ್ರರಂಧ್ರ, ಸ್ಟೊಮ್ಯಾಟಾ ಅಂತಂದೇಳಿ ಇಂಗ್ಲೀಷಲ್ಲಿ ಕರೀತಾರೆ. ಟೊಮೊಟೊ ಅಲ್ಲ, ಸ್ಟೊಮ್ಯಾಟ ಇದು ಸಸ್ಯದ ಉಸಿರಾಟದ ಅಂಗ. ಸರಿ, ಇದು ಎಲ್ಲಿರುತ್ತೆ? ಪತ್ರರಂಧ್ರ ಸಸ್ಯದ ಯಾವ ಭಾಗದಲ್ಲಿರುತ್ತೆ? ಪತ್ರರಂಧ್ರ ಸಸ್ಯದ ಎಲೆಗಳ ತಳಭಾಗದಲ್ಲಿರುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಸ್ಟೊಮ್ಯಾಟಾ ಅಂತಂದೇಳಿ ಕರೀತಾರೆ. ಅದನ್ನೂ ಕ್ವಶನ್ ಕೇಳಿದ್ದಾರೆ. ಸಸ್ಯದ ಉಸಿರಾಟದ ಅಂಗ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಕೊಟ್ಟಿರ್ತಾರೆ. ಹೂವು, ಬೇರು, ಕಾಂಡ, ಎಲೆಯಲ್ಲಿ ಕಂಡುಬರುತ್ತದೆ. ಮತ್ತು ಎಲೆಯಲ್ಲಿ ಎಲ್ಲಿ ಕಂಡುಬರುತ್ತದೆ? ಎಲೆಗಳ ತಳಭಾಗದಲ್ಲಿ ಕಂಡುಬರುತ್ತದೆ. ಕ್ವಶನ್ ಯಾವ ರೀತಿ ಆದರೂ ಕೇಳ್ಬೋದು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಪ್ರತಿಯೊಂದು ಅಂಶಗಳನ್ನು ನೀವು ಕಲ್ತಿರ್ಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಿರ್ಬೇಕಾಗತ್ತೆ. ಹಾಗಾಗಿ ನಿಮಗೆ ಆನ್ಲೈನ್ ಕ್ಲಾಸ್ ಅವಶ್ಯಕತೆ ಇದೆ ಅಂತ ಅರ್ಥ ಆಯ್ತಲ್ಲ. ಸಸ್ಯಗಳ ಉಸಿರಾಟದ ಅಂಗ ಯಾವುದು? ಪತ್ರರಂಧ್ರ. ಇದು ಎಲ್ಲಿರುತ್ತೆ? ಸಸ್ಯಗಳ ಎಲೆಗಳ ತಳಭಾಗದಲ್ಲಿರುತ್ತೆ. ಆವಾಗಲೇ ಹೇಳಿದೆ ನಾನು,
ಸಸ್ಯಗಳ ಉಸಿರಾಟಕ್ಕೂ ಸಹ ಆಕ್ಸಿಜನ್ ಬೇಕು. ಸರ್ ಸಸ್ಯಗಳು ಆಕ್ಸಿಜನ್ ಬಿಡುಗಡೆ ಮಾಡ್ತವೆ ಅಂತಂದು ಹೇಳ್ತಿದ್ರೆ ನೀವು ಸಸ್ಯಗಳ ಉಸಿರಾಟಕ್ಕೆ ಆಕ್ಸಿಜನ್ ಬೇಕು ಅಂತಂದು ಹೇಳ್ತಿರಲ್ಲ ಸರ್. ಹೌದು, ಅದನ್ನ ಮುಂದೆ ಹೇಳ್ತೀನಿ. ಸಸ್ಯಗಳು ಆಕ್ಸಿಜನ್ ಯಾವ ಟೈಮಲ್ಲಿ ಬಿಡುಗಡೆ ಮಾಡ್ತವೋ ಅಂತಂದು ಮತ್ತೆ ಮುಂದೆ ಇದೇ ನಿಮ್ಮ ಕಾನ್ಸೆಪ್ಟಲ್ಲೇ ಬರುತ್ತೆ. ಸಸ್ಯಗಳ ಉಸಿರಾಟಕ್ಕೆ ಯಾವ ಅನಿಲ ಬೇಕು ಅಂತ ಕೇಳಿದ್ದಾರೆ ಕ್ವಶನನ್ನು. ಮತ್ತು ನೀವು ಸಸ್ಯಗಳು ಆಕ್ಸಿಜನ್ ತಯಾರು ಅಂದರೆ ಉತ್ಪತ್ತಿ ಮಾಡ್ತವೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊಳ್ತವೆ ಅಂತಂದಲ್ಲ, ಉಸಿರಾಟದಲ್ಲಿ ಬಳಸ್ಕೊಳ್ಳೋದಿಲ್ಲ. ಸಸ್ಯಗಳು ತನ್ನ ಉಸಿರಾಟದಲ್ಲಿ ಆಮ್ಲಜನಕವನ್ನೇ ಬಳಸ್ಕೊಳ್ತವು, ಆಕ್ಸಿಜನನ್ನೇ ಬಳಸ್ಕೊಳ್ತವು. ಕ್ಲಿಯರಾ? ಈ ಪಾಯಿಂಟ್ ನೆನಪಿರಬೇಕು, ಇಂಪಾರ್ಟೆಂಟ್. ಸಸ್ಯಗಳು ಸಹ ತಮ್ಮ ಉಸಿರಾಟಕ್ಕೆ ಯಾವ ಅನಿಲ ಬಳಸ್ಕೊಳ್ತವು? ಆಕ್ಸಿಜನನ್ನು ಬಳಸ್ಕೊಳ್ತವು. ಸಸ್ಯಗಳ ಉಸಿರಾಟದ ಅಂಗ ಪತ್ರರಂಧ್ರ, ಸ್ಟೊಮ್ಯಾಟಾ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟೊಮ್ಯಾಟಾ ಪತ್ರ, ಇದೇನೋ ಲೀಫ್ ಇದೆ, ಎಲೆ ಇದೆ. ಎಲೆಗಳ ಈ ರಂಧ್ರಗಳು ಏನಿರ್ತವೋ ಈ ರಂಧ್ರಗಳ ಭಾಗದಲ್ಲಿ ಸೂಕ್ಷ್ಮ ಅಂದರೆ ಈ ಪಾರ್ಟಲ್ಲಿ ಈ ಅಂಶ, ಈ ಎಲೆಯಲ್ಲಿರ್ತಕ್ಕಂಥ ಈ ಒಂದು ಏನಿದೆ ಭಾಗ, ಇಲ್ಲಿ ಸಣ್ಣ 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 ರಂಧ್ರಗಳು ಇರ್ತವೆ. ಸಣ್ಣ 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 ರಂಧ್ರಗಳು, ಆ ರಂಧ್ರಗಳೇ ಪತ್ರರಂಧ್ರ ಅಂತ ಹೇಳ್ತಿರ್ತಾರೆ. ಆ ರಂಧ್ರಗಳ ಮೂಲಕವೇ ಅವು ಉಸಿರಾಟವನ್ನು ಮಾಡ್ತಾ ಇರ್ತವೆ. ಇದ್ರ ಬಗ್ಗೆ ಮತ್ತೆ ಕಂಪ್ಲೀಟ್ ಆಗಿ ಮುಂದಿನ ಹೈಯರ್ ಕ್ಲಾಸಸ್ಸಲ್ಲಿ ತಿಳ್ಕೊತೀರಾ. ನಿಮಗೆ ಎಕ್ಸಾಮಿಗೆ ಏನು ಬೇಕು ಇಂಪಾರ್ಟೆಂಟ್ ಅದನ್ನ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗತ್ತೆ. ನಿಮ್ಮ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ತುಂಬ ಸಲ ಕೇಳಿದರೆ ಸಸ್ಯಗಳ ಉಸಿರಾಟದ ಅಂಗ ಯಾವುದು? ಪತ್ರರಂಧ್ರ. ಅದು ಎಲ್ಲಿರುತ್ತೆ ಅದು ಇಂಪಾರ್ಟೆಂಟ್. ಮತ್ತು ಸಸ್ಯಗಳ ಉಸಿರಾಟಕ್ಕೆ ಯಾವ ಅನಿಲವನ್ನು ಬಳಸ್ಕೊಳ್ತವೋ ಅದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಇದೇ ರೀತಿ ನೀವು ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ 5 ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾರೆ. ಪ್ರತಿ ಸಬ್ಜೆಕ್ಟ್ ಮೇಲೆ 20 ಪ್ರಶ್ನೆಗಳಿರ್ತವೆ. ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಜೀವ ಪ್ರಪಂಚ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾದಂಥ ಅಂಶಗಳನ್ನು ತಿಳಿಸ್ಕೊಳ್ತಾ ಬರ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಎಲ್ಲ ಸಬ್ಜೆಕ್ಟಿನ ಮೇಲೆ ಕ್ಲಾಸ್ ಬೇಕು ಅಂದರೆ, ನೀವು ಮೊರಾರ್ಜಿ ಎಕ್ಸಾಮ್ನಲ್ಲಿ ಸಕ್ಸಸ್ ಆಗಬೇಕು ಅಂದರೆ, ನಿಮ್ಮ ಗುರುಜ್ಞಾನ ಅಕಾಡೆಮಿ ಏನು ಮಾಡ್ತಾ ಇದೆ? ಪಂಡಿತ್ ಆನ್ಲೈನ್ ಕ್ಲಾಸ್ ಅಂತಂದೇಳಿ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡಿದ್ದೇವೆ. ಇದು ನಮ್ಮ ಗುರುಜ್ಞಾನ ಅಕಾಡೆಮಿ ಆ್ಯಪ್ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅಂದರೆ ಅದರಲ್ಲಿ ಈ ಕೋರ್ಸ್ ಇರುತ್ತೆ, ಯಾವುದೋ ಪಂಡಿತ್ ಆನ್ಲೈನ್ ಕ್ಲಾಸ್ ಅಂತಂದೇಳಿ. ಈ ಕೋರ್ಸನ್ನು ತೊಗೊಂಡ್ರೆ ನಿಮಗೆ ಕನ್ನಡ, ಇಂಗ್ಲೀಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 100 ವಿಡಿಯೋಗಳು ಸಿಗ್ತವೆ. ಪ್ರತಿಯೊಂದು ಲೆಸನ್ನಿನ ಮೋಸ್ಟ್ ಇಂಪಾರ್ಟೆಂಟ್ ಈಗೇನು ನಾವು ಕ್ಲಾಸ್ ಮಾಡ್ತಿದ್ದೀನಿ ಇದೇ ಥರದ ಕ್ಲಾಸಸ್ಗಳು ಈ ಒಂದು ಕೋರ್ಸಲ್ಲಿ ನಿಮಗೆ ಸಿಗ್ತಾ ಇರ್ತವೆ, ಅವೈಲೇಬಲ್ ಇರ್ತವೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ವಿವರವನ್ನು ಕೊಡ್ತಾರೆ, ಯಾವ ರೀತಿ ಕ್ಲಾಸ್ ನಡೆಯುತ್ತೆ, ನೀವು ಯಾವ ಟೈಮಲ್ಲಿ ಅಟೆಂಡ್ ಮಾಡ್ಬೋದು. ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ ಮತ್ತು ಸಮ್ ಟೈಮ್ ಡೌಟ್ ಕ್ಲಿಯರೆನ್ಸ್ ಅಂತಂದೇಳಿ ಲೈವ್ ಕ್ಲಾಸಸ್ ಇರ್ತವೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಕಂಪ್ಲೀಟ್ ತಿಳಿಸ್ಕೊಡ್ತಾರೆ ಈ ನಂಬರಿಗೆ ಕಾಲ್ ಮಾಡಿದರೆ. ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಮೊರಾರ್ಜಿ ಎಕ್ಸಾಮಲ್ಲಿ ಸಕ್ಸಸ್ ಆಗಲೇಬೇಕು, ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗಲೇಬೇಕು ಅಂತಂದು ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಇದೇ ಥರದ ಕ್ಲಾಸಸ್ಸನ್ನು ತುಂಬ ಸಕ್ಸಸ್ಫುಲ್ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಏನನ್ನು ಕಲಿತ್ರೆ ನೀವು ಔಟ್ ಆಫ್ ಮಾರ್ಕ್ಸ್ ತಗೋಬೋದು ಅನ್ನುವ ಪ್ರೊಡಕ್ಷನನ್ನು ಇಟ್ಕೊಂಡು, ಅಂದರೆ ಇಂದಿನ ವರ್ಷಗಳಲ್ಲಿ ಯಾವ ರೀತಿ ಕ್ವಶನ್ಗಳು ಬಂದಿದ್ದು ಮತ್ತು ಮುಂದೆ ಯಾವ ರೀತಿ ಕ್ವಶನ್ಗಳು ಬರ್ಬೋದು ಅನ್ನೋದನ್ನು ಕಂಪ್ಲೀಟ್ ಅನಾಲಿಸಿಸ್ ಮಾಡಿಬಿಟ್ಟು ನಿಮಗೆ ಕ್ಲಾಸ್ ಕೊಡ್ತಾ ಇರ್ತೀವಿ. ಕ್ಲಾಸ್ ಜೊತೆಗೆ ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಒಂದೊಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆದ ತಕ್ಷಣ, ಇವತ್ತೇನು ಜೀವ ಪ್ರಪಂಚ ಕ್ಲಾಸ್ ಮಾಡ್ತಿದ್ದೀನಿ, ಈ ಜೀವ ಪ್ರಪಂಚಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ ಕಂಪ್ಲೀಟ್ ಆದ ತಕ್ಷಣ ಇದ್ರ ಮೇಲೆ ನಿಮಗೆ ಆನ್ಲೈನ್ ಕ್ಲಾಸ್ ಇರುತ್ತೆ. ನಿಮಗೆ ಕಾನ್ಸೆಪ್ಟ್ ಅಂದರೆ ಕ್ಲಾಸ್ ಅರ್ಥ ಆಗಿದ್ದರೆ ಮತ್ತು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿದ್ದೀರಾ ಅಂತಂದೇಳಿ ಆ ಟೆಸ್ಟ್ ಮುಖಾಂತರ ನಿಮ್ಮನ್ನು ನೀವು ಏನು ಮಾಡ್ಕೋಬೋದು, ಪರೀಕ್ಷೆ ಮಾಡ್ಕೋಬೋದು. ಮತ್ತು ಮಿಸ್ಟೇಕ್ ಆಗ್ತಾ ಇತ್ತು ಅಂದರೆ ಮತ್ತೆ ಒಳ್ಳೆ ವಿಡಿಯೋ ನೋಡ್ಬೋದು, ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು. ಪರ್ಫೆಕ್ಟ್ ಆಗಿ ಔಟ್ ಆಫ್ ಮಾರ್ಕ್ಸ್ ತೆಗೆಯೋಂಥ ಹಂತಕ್ಕೆ ನೀವು ಓದ್ಬೋದು. ಅಷ್ಟೇ ಅಲ್ಲದೆ ಮತ್ತೆ ಮಾಡಲ್ ಕ್ವಶನ್ ಪೇಪರ್ 25 ಮಾಡಲ್ ಕ್ವಶನ್ ಪೇಪರ್ ನಾವೇ ತಯಾರು ಮಾಡಿರ್ತಕ್ಕಂಥ 25 ಮಾಡಲ್ ಕ್ವಶನ್ ಪೇಪರ್ಗಳು, OMR ಶೀಟ್ ಮತ್ತು ಕೀ ಆನ್ಸರ್ ಇರತಕ್ಕಂಥ ಒಂದು ಬುಕ್ಲೆಟನ್ನು ಯಾರು ಈ ಕೋರ್ಸ್ ತೊಗೊತೀರೋ ಅವರಿಗೆ ಉಚಿತವಾಗಿ ಫ್ರೀ ಆಗಿ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡಲಾಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಡೀಟೇಲನ್ನು ತೊಗೊಳ್ಳಿ. ಓಕೆ, ನೆಕ್ಸ್ಟ್ ನೋಡ್ತಾ ಇದ್ವಿ ಜೀವ ಪ್ರಪಂಚದ ಬಗ್ಗೆ ನೋಡ್ತಾ ಇದ್ವಿ. ಜೀವಿಗಳು ಮತ್ತು ನಿರ್ಜೀವಿಗಳು ಜೀವ ಪ್ರಪಂಚದಲ್ಲದವು. ಜೀವಿಗಳು ಜೈವಿಕಾಂಶವನ್ನು ಹೊಂದಿದವು, ನಿರ್ಜೀವಿಗಳಲ್ಲಿ ಜೈವಿಕಾಂಶ ಇರುವುದಿಲ್ಲ ಅಂತಂದೇಳಿ. ಮತ್ತು ಜೀವಿಗಳು ಅನ್ಸ್ಕೋಬೇಕು ಅಂದ್ರೆ ಅದರಲ್ಲಿ ಜೀವಕೋಶಗಳಿರಬೇಕು ಮತ್ತು ಅವು ಉಸಿರಾಟ ಮಾಡ್ತಾ ಇರಬೇಕು ಅಂತಂದೇಳಿ ತಿಳ್ಕೊಂಡ್ವಿ. ಸರಿ, ನೆಕ್ಸ್ಟ್
ಮತ್ತು ಜೀವಿಗಳು ಅನ್ಸ್ಕೊಳಕ್ಕೆ ಎರಡು ಅಂಶ ಇದ್ದರೆ ಸಾಲಲ್ಲ, ಇನ್ನೂ ಮತ್ತೊಂದಿಷ್ಟು ಅಂಶಗಳದವು, ಅವನ್ನ ನೀವು ಅಭ್ಯಾಸ ಮಾಡಬೇಕು. ಜೀವಿಗಳು ಆಹಾರ ಸೇವಿಸುತ್ತವೆ. ಈ ಪೆನ್ ಆಹಾರ ತಿನ್ನಲ್ಲ. ಟೇಬಲ್ ಆಹಾರ ತಿನ್ನಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಟ್ಟೆ ಆಹಾರ ತಿನ್ನಲ್ಲ. ತಟ್ಟೆಯಲ್ಲಿರ್ತಕ್ಕಂಥ ಆಹಾರವನ್ನು ನೀವು ತಿಂತೀರ. ತಟ್ಟೆಗೆ ಜೀವ ಇಲ್ಲ, ಹಾಗಾಗಿ ಅದು ಆಹಾರ ತಿನ್ನಲ್ಲ. ಅಂದರೆ ಜೀವ ಇರತಕ್ಕಂಥ ಪ್ರತಿಯೊಂದು ಜೀವಿಗಳು ಆಹಾರ ಸೇವನೆ ಮಾಡಲೇಬೇಕು. ಆಹಾರ ಸೇವನೆ ಮಾಡ್ತಾ ಇದಾವು ಅಂದರೆ ಅದಕ್ಕೆ ಜೀವ ಇದೆ ಅಂತ ಅರ್ಥ. ಸರಿ, ಹಂಗಾರೆ ಯಾಕೆ ಆಹಾರ ಸೇವನೆ ಮಾಡ್ತಾವೆ ಜೀವಿಗಳು? ಆಹಾರ ಸೇವನೆಯಿಂದ ಜೀವಿಗಳ ದೇಹಕ್ಕೆ ಶಕ್ತಿ ದೊರಕುತ್ತದೆ. ಎನರ್ಜಿ ಬೇಕಲ್ಲ. ಅಯ್ಯೋ ಸುಸ್ತಾತು ಅಂತೀರ ನೀವು. ನಿಮ್ಮ ಸ್ಕೂಲಲ್ಲಿ ಏನೋ ಆಟ ಆಡಿಸ್ತಾ ಇದ್ದರೆ, ಇಲ್ಲ ಹಾಲಿಡೇಸ್ ಇತ್ತು ಅಂದರೆ ಬೆಳಗ್ಗೆ ಟಿಫನ್ ಮಾಡಿದ್ರೆ ಆಟ ಆಡಕ್ಕೆ ಹೋದ್ರಿ ಅಂದರೆ ಟೈಮೇ ಮರೆತು ಆಟ ಆಡ್ತಾ ಇರ್ತೀರ, ನಿಮ್ಗೆ ಸುಸ್ತಾಗ್ಬಿಡುತ್ತೆ. ಯಾಕೆ ಸುಸ್ತಾಗುತ್ತೆ? ನಿಮ್ಮ ದೇಹದಲ್ಲಿ ಎನರ್ಜಿ ಲೆವೆಲ್, ಶಕ್ತಿ ಕಡಿಮೆ ಆಗುತ್ತೆ. ಸರಿ, ಮತ್ತೆ ಶಕ್ತಿ ತುಂಬ್ಕೊಬೇಕಪ್ಪ ಅಂದ್ರೆ ಏನು ತುಂಬ್ಕೊಂತೀರ? ಗಾಳಿ ಹುಡ್ಕೊಂತೀರಾ? ಹಿಂಗೆ ಶಕ್ತಿ ಬೇಕು ಅಂದರೆ, ನಿಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂದರೆ ನೀವು ಒಳ್ಳೊಳ್ಳೆ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಈ ಆಹಾರ ಯಾವ್ಯಾವ ಆಹಾರ ಸೇವನೆ ಮಾಡಬೇಕು ಅನ್ನೋದಕ್ಕೂ ಇದೆ ನಿಮಗೆ. ಆಹಾರ ಜೀವದ ಜೀವಾಳ ಅಂತಕ್ಕಂಥ ಒಂದು ಲೆಸನ್ ಇದೆ ನಿಮ್ಮ EVS ಅಲ್ಲಿ 5th ಸ್ಟ್ಯಾಂಡರ್ಡಲ್ಲಿ. ಅಲ್ಲಿ ಎಂಥ ಆಹಾರ ತಿಂದರೆ ನಿಮಗೆ ಶಕ್ತಿ ಬರುತ್ತೆ, ಅದು ಎಂಥ ಶಕ್ತಿ ಬರುತ್ತೆ ಅಂತ ಅಲ್ಲಿ ತಿಳ್ಕೊತೀರ. ಹಿಂಗೆ ಪ್ರತಿಯೊಂದು ಸಹ ಅಬ್ಸರ್ವ್ ಮಾಡ್ಬೇಕು ನೀವು ಈ ಥರದ ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಪ್ರತಿಯೊಂದು ಅಂಶಗಳನ್ನು ಸಹ ತಿಳ್ಕೊಂಡಿರ್ಬೇಕಾಗತ್ತೆ. ಆಹಾರವನ್ನು ಯಾಕೆ ಜೀವಿಗಳು ಸೇವನೆ ಮಾಡ್ತವು? ಶಕ್ತಿ ಪಡೆದುಕೊಳ್ಳೋಕ್ಕೋಸ್ಕರ, ದೇಹಕ್ಕೆ ಶಕ್ತಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಆಹಾರವನ್ನು ಸೇವನೆ ಮಾಡ್ತವು. ಸರಿ, ಅಂದರೆ ಆಹಾರ ಸೇವನೆ ನೋಡಿದರೆ ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರವನ್ನು ತಿಂತವ? ಇಲ್ಲ, ಹೌದಲ್ಲ? ಆಹಾರ ಸೇವನೆಯನ್ನು ನೋಡಿದರೆ ನೀವು ತಿಂತಕ್ಕಂಥ ಆಹಾರ, ನೀವು ಸೇವನೆ ಮಾಡ್ತಕ್ಕಂಥ ಆಹಾರ ಬೇರೆ ಇದೆ, ಹಸುಗಳು ಸೇವನೆ ಮಾಡ್ತಕ್ಕಂಥ ಆಹಾರ ಬೇರೆ ಇದೆ, ಸಸ್ಯಗಳು ಯಾವ ರೀತಿ ಆಹಾರ ಸೇವನೆ ಮಾಡ್ಕೊಂಡಾರೆ ಇದನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಆಹಾರ ಸೇವನೆ ಆಧಾರದ ಮೇಲೆ ಜೀವಿಗಳಲ್ಲಿ 2 ವಿಧ. ಆಹಾರ ಸೇವನೆಯ ಆಧಾರದ ಮೇಲೆ ಜೀವಿಗಳು ಏನದವು? ಎಲ್ಲ ಜೀವಿಗಳು ಆಹಾರ ಸೇವನೆ ಮಾಡ್ತವು. ಜೀವ ಇರ್ತಕ್ಕಂಥ ಎಲ್ಲ ಜೀವಿಗಳು ಸಹ ಆಹಾರ ಸೇವನೆ ಮಾಡ್ತವು. ಹಾಗಾಗಿ ಅವು ತಿನ್ನುವ ಆಹಾರದ ಆಧಾರದ ಮೇಲೆ 2 ವಿಧ ಮಾಡ್ತವೆ. ಜೀವಿಗಳನ್ನು 2 ವಿಧ ಮಾಡ್ತೇವೆ. ಯಾವುದರ ಆಧಾರದ ಮೇಲೆ? ಅವು ಸೇವಿಸುವ ಆಹಾರದ ಆಧಾರದ ಮೇಲೆ. ಒಂದನೇದು ಸ್ವಪೋಷಕಗಳು, ಎರಡನೇದು ಪರಪೋಷಕಗಳು. ಒಂದು ಸೆಕೆಂಡ್, ಒಂದು ಸ್ವಲ್ಪ ಕರೆಕ್ಷನ್ ಮಾಡಿಕೊಡ್ರಿ ಇಲ್ಲಿ. ಎಸ್, ಆಹಾರ ಸೇವನೆ ಆಧಾರದ ಮೇಲೆ ನಾವು 2 ವಿಧ ಮಾಡ್ತೇವೆ. ಫಸ್ಟ್ ಅಂದರೆ ಆಹಾರವನ್ನು ಯಾವ ರೀತಿ ಸೇವನೆ ಮಾಡ್ತೇವೆ ಅಂತಂದೇಳಿ, ಯಾವ ಆಧಾರದ ಮೇಲೆ ಆಹಾರವನ್ನು ಪಡ್ಕೊತೇವೆ ಅಂತಂದೇಳಿ. ಸ್ವಪೋಷಕಗಳು ಮತ್ತು ಪರಪೋಷಕಗಳು ಅಂತಂದೇಳಿ 2 ವಿಧ ಮಾಡ್ತೀವಿ. ಜೀವಿಗಳನ್ನು ಆಹಾರದ ಆಧಾರದ ಮೇಲೆ 2 ವಿಧ ಮಾಡ್ತೀವಿ. ಸ್ವಪೋಷಕಗಳು ಮತ್ತು ಪರಪೋಷಕಗಳು ಅಂತಂದೇಳಿ. ಸರಿ, ಅಂದರೆ ಸ್ವಪೋಷಕಗಳು ಅಂದರೆ ಏನು? ಸ್ವಪೋಷಕಗಳು ಅಂದರೆ ಏನು ನೋಡ್ಬೋದು ಇಲ್ಲಿ. ಸ್ವಪೋಷಕಗಳು ಅಂದರೆ ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಸ್ವಪೋಷಕಗಳು ಎನ್ನುವರು. ಕ್ಲಿಯರ್? ಸ್ವಪೋಷಕಗಳು ಅಂದರೆ ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಸ್ವಪೋಷಕಗಳು ಅಂತಂದೇಳಿ ಕರಿತೀವಿ. ಸರಿ, ಅಂದರೆ ಸ್ವಪೋಷಕಗಳು ಯಾವುವು? ಜೀವಿಗಳಲ್ಲಿ ಸ್ವಪೋಷಕಗಳು ಅಂದರೆ ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಯಾರ ಮೇಲೆ ಡಿಪೆಂಡ್ ಆಗಲ್ಲ. ತಮಗೆ ಬೇಕಾದ ಆಹಾರವನ್ನು ವಾತಾವರಣದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಪಡೆದುಕೊಂಡು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅವು ಸ್ವಪೋಷಕಗಳಾಗಿದ್ದವು. ಅವು ಯಾವಂದರೆ ಹಸಿರು ಸಸ್ಯಗಳು ಸ್ವಪೋಷಕಗಳಾಗಿವೆ. ಹಸಿರು ಸಸ್ಯಗಳನ್ನು ನಾವೇಂತ ಕರಿತೀವಿ? ಸ್ವಪೋಷಕಗಳು ಅಂತಂದೇಳಿ ಕರಿತೀವಿ. ಯಾಕೆ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಅಂತಂದೇಳಿ ಕರಿತಾವಪ್ಪ ಅಂದರೆ, ಈ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಅಂತಂದೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ಸರಿ, ಅಂದರೆ ಹಸಿರು ಸಸ್ಯಗಳು ಯಾವ ರೀತಿ ಆಹಾರವನ್ನು ತಯಾರು ಮಾಡ್ಕೊಳ್ತವೆ? ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತವೆ ಅಂತ ನೋಡಿದ್ರಿ. ಈಗ ಅದಕ್ಕೋಸ್ಕರ ಅವನ್ನ ಸ್ವಪೋಷಕಗಳು ಅಂತಂದೇಳಿ ಕರಿತೀವಿ. ಯಾವ ರೀತಿ ಆಹಾರವನ್ನು ತಯಾರು ಮಾಡ್ಕೊಳ್ತವೆ ಸಸ್ಯಗಳು? ಅದರ ಕ್ರಿಯೆ ಹೆಂಗಿರುತ್ತೆ? ಆಹಾರ ತಯಾರಿಸಿಕೊಳ್ಳುವ ಕ್ರಿಯೆ ಹೆಂಗಿರುತ್ತೆ? ಈ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆ ಏನಿದೆ, ಆ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಂದೇಳಿ ಕರಿತೀವಿ. ದ್ಯುತಿ ಸಂಶ್ಲೇಷಣ ಕ್ರಿಯೆ, ಇದನ್ನು ಇಂಗ್ಲೀಷಲ್ಲಿ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಫೋಟೋಸಿಂಥಸಿಸ್ ಅಂತಂದೇಳಿ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳ್ಬೋದು.
ಏನಂತ ಕರೀತಾರೆ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಂದೇಳಿ ಕರೀತಾರೆ. ಸರಿ, ಯಾವ ರೀತಿ ಆಹಾರವನ್ನು ತಯಾರು ಮಾಡ್ಕೊಳ್ತವು? ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸೈಂಥಿಸಿಸ್ ಯಾವ ರೀತಿ ನಡೆಯುತ್ತೆ ನೋಡಿ. ಸಸ್ಯಗಳು ಆಹಾರ ತಯಾರಿಸಿಕೊಳ್ಳುವ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರೀತಾರೆ. ಅದು ಹೆಂಗೆ ನಡೆಯುತ್ತೆ? ಆಹಾರ ತಯಾರಿಕೆ ಯಾವ ರೀತಿ ನಡೆಯುತ್ತೆ? ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುವಾಗ ಸೂರ್ಯನ ಬೆಳಕಿನ ಶಕ್ತಿ, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಮಣ್ಣಿನಲ್ಲಿರುವ ಖನಿಜ, ಲವಣಾಂಶ ಮತ್ತು ನೀರನ್ನು ಬೇರಿನ ಮೂಲಕ ಹೀರಿಕೊಂಡು ಎಲೆಯಲ್ಲಿನ ಪತ್ರ ಹರಿತ್ತಿನ ಸಹಾಯದಿಂದ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಈ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯುತ್ತಾರೆ ಎನ್ನುತ್ತಾರೆ. ಅರ್ಥ ಆಯ್ತಾ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಏನು ನಡೆಯುತ್ತೆ? ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುವಾಗ ಸೂರ್ಯನ ಬೆಳಕಿನ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ, ಸೋಲಾರ್ ಎನರ್ಜಿ, ಸೂರ್ಯನ ಬೆಳಕಿನ ಶಕ್ತಿಯನ್ನು ಪಡೆದುಕೊಂಡು, ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಂಡು, ಮತ್ತು ಮಣ್ಣಿನಲ್ಲಿರುವ ಖನಿಜ, ಲವಣಾಂಶ ಮತ್ತು ನೀರನ್ನು ಬೇರಿನ ಮೂಲಕ ಹೀರಿಕೊಂಡು ಎಲೆಯಲ್ಲಿನ ಪತ್ರ ಹರಿತ್ತಿನ ಸಹಾಯದಿಂದ ಆಹಾರವನ್ನು ತಯಾರಿಸ್ಕೊಳ್ತವೋ ಅದಕ್ಕೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಂದೇಳಿ ಕರೀತಾರೆ. ಸರಿ, ಅರ್ಥ ಆಯ್ತಲ್ಲ? ಕ್ವಶನ್ ಕೇಳಿದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯಗಳು ಏನನ್ನು ಬಳಸಿಕೊಳ್ಳುವುದಿಲ್ಲ? ಆಪ್ಷನ್ ಕೊಟ್ಟಿರ್ತಾರೆ. ಸೂರ್ಯನ ಬೆಳಕಿನ ಶಕ್ತಿ, ಕಾರ್ಬನ್ ಡೈಆಕ್ಸೈಡ್, ಖನಿಜ ಮತ್ತು ಲವಣಾಂಶ, ಆಕ್ಸಿಜನ್, ಹಿಂಗೇನೋ ಒಂದು ಕೊಟ್ಟಿರ್ತಾರೆ. ಆಕ್ಸಿಜನನ್ನು ಆಹಾರ ತಯಾರಿಕೆ ಸಂದರ್ಭದಲ್ಲಿ ಬಳಸ್ಕೊಳ್ಳೋದಿಲ್ಲ. ಉಸಿರಾಟದ ಸಂದರ್ಭದಲ್ಲಿ ಆಕ್ಸಿಜನನ್ನು ಬಳಸ್ಕೊಳ್ತವು ಸಸ್ಯಗಳು, ಆದರೆ ಆಹಾರ ತಯಾರಿಕೆಯ ಸಂದರ್ಭದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಳ್ತವು, ಬಳಸ್ಕೊಳ್ತವು. ಅರ್ಥ ಆಯ್ತಲ್ಲ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಂದರ್ಭದಲ್ಲಿ ಆ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಶಕ್ತಿಯನ್ನು ಮತ್ತು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಖನಿಜ, ಲವಣಾಂಶ ಮತ್ತು ನೀರನ್ನು ಬೇರಿನ ಮೂಲಕ ಹೀರಿಕೊಂಡು ಎಲೆಯಲ್ಲಿರ್ತಕ್ಕಂಥ ಪತ್ರ ಹರಿತ್ತಿನ ಸಹಾಯದಿಂದ ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಈ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಂದೇಳಿ ಕರೀತಾರೆ. ಅದು ಹೆಂಗೆ ನಡೆಯುತ್ತೆ ಅಂದರೆ ಹಿಂಗೆ ನಡೆಯುತ್ತೆ ನೋಡಿ. ಲೈಟ್ ಎನರ್ಜಿ ಅಂದರೆ ಸೋಲಾರ್ ಎನರ್ಜಿ ಆ ಎಲೆಗಳ ಮೇಲೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಎಲೆಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಕಾರ್ಬನ್ ಡೈಆಕ್ಸೈಡ್ ಅದ್ರ ಸಹ ಎಲೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಭೂಮಿಯಲ್ಲಿರ್ತಕ್ಕಂಥ, ಮಣ್ಣಿನಲ್ಲಿರ್ತಕ್ಕಂಥ ಮಿನರಲ್ಸ್ ಅಂದರೆ ಖನಿಜ, ಲವಣಾಂಶ ಮತ್ತು ನೀರನ್ನು ಬೇರು ಅಬ್ಸರ್ವ್ ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಇದೆಲ್ಲದನ್ನು ಮಾಡ್ಕೊಂಡಾದಮೇಲೆ ಆ ಎಲೆಯಲ್ಲಿರ್ತಕ್ಕಂಥ ಪತ್ರ ಹರಿತ್ತಿನ ಸಹಾಯದಿಂದ ತಮಗೆ ಬೇಕಾದಂಥ ಆಹಾರವನ್ನು ಸಸ್ಯಗಳು ತಯಾರು ಮಾಡ್ಕೊಳ್ತವೆ. ಇದನ್ನ ಅಬ್ಸರ್ವ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಅಥವಾ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುವ ಸಂದರ್ಭದಲ್ಲಿ ಸೂರ್ಯನ ಬೆಳಕಿನ ಶಕ್ತಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಖನಿಜ, ಲವಣಾಂಶ ಮತ್ತು ನೀರನ್ನು ಬೇರಿನ ಮುಖಾಂತರ ಹೀರಿಕೊಂಡು ಪತ್ರ ಹರಿತ್ತಿನ ಸಹಾಯದಿಂದ ಆಹಾರ ತಯಾರು ಮಾಡಿಕೊಳ್ಳುತ್ತೆ. ಈ ಆಹಾರ ತಯಾರಾಗುವ ಸಂದರ್ಭದಲ್ಲಿ ಸಸ್ಯಗಳ ದೇಹದಲ್ಲಿ ಆಹಾರ ತಯಾರಾಗುವ ಸಂದರ್ಭದಲ್ಲಿ ಗ್ಲೂಕೋಸ್ ತಯಾರಾಗಿ ಆಕ್ಸಿಜನ್ ಬಿಡುಗಡೆ ಆಗುತ್ತದೆ. ನೋಡ್ರಿ, ಹಸಿರು ಸಸ್ಯಗಳಿದ್ರೆ ಆಕ್ಸಿಜನ್ ಸಿಗ್ತತಿ ಅಂತಂದು ಹೇಳ್ತಾರೆ. ಅವು ಆಹಾರ ಉತ್ಪಾದನೆ ಮಾಡ್ಕೊಂಡ್ರೆ ಮಾತ್ರ ಆಕ್ಸಿಜನ್ ವಾತಾವರಣಕ್ಕೆ ಬರುತ್ತೆ. ಅವು ಆಹಾರ ಉತ್ಪಾದನೆ ಮಾಡ್ಕೋಬೇಕಪ್ಪ ಅಂದರೆ ಅವಕ್ಕೆ ಆರೈಕೆ ಇರಬೇಕಾಗತ್ತೆ, ಒಳ್ಳೆ ವಾತಾವರಣ ಇರಬೇಕಾಗತ್ತೆ. ಹಾಗಾಗಿ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವ ಸಂದರ್ಭದಲ್ಲಿ ಗ್ಲೂಕೋಸ್ ತಯಾರಾಗಿ ಆಕ್ಸಿಜನ್ ವಾತಾವರಣಕ್ಕೆ ಬಿಡುಗಡೆ ಆಗುತ್ತದೆ. ಕ್ವಶನ್ ಕೇಳಿದರೆ ಏನಂತ ಕೇಳಿದರೆ, ಹಸಿರು ಸಸ್ಯಗಳು ಆಹಾರ ತಯಾರಿಸಿಕೊಳ್ಳುವಾಗ ಡ್ಯಾಶ್ ತಯಾರಾಗಿ ಡ್ಯಾಶ್ ಬಿಡುಗಡೆ ಆಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಡ್ಯಾಶ್ ತಯಾರಾಗಿ ಡ್ಯಾಶ್ ಬಿಡುಗಡೆ ಆಗುತ್ತದೆ. ಗ್ಲೂಕೋಸ್ ಅಂದರೆ ಸಕ್ಕರೆ, ಗ್ಲೂಕೋಸ್ ತಯಾರಾಗಿ ಆಕ್ಸಿಜನ್ ಬಿಡುಗಡೆ ಆಗುತ್ತದೆ. ಸುಮಾರು ಸಲ ಕ್ವಶನ್ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಏನು, ಅದರಲ್ಲಿ ಏನೇನು ಬಳಸ್ಕೊಳ್ತಾರೆ, ಮತ್ತು ಆಹಾರ ತಯಾರಿಸಿಕೊಳ್ಳುವ ಸಂದರ್ಭದಲ್ಲಿ ಸಸ್ಯಗಳಲ್ಲಿ ಏನು ತಯಾರಾಗುತ್ತದೆ? ಗ್ಲೂಕೋಸ್ ತಯಾರಾಗುತ್ತದೆ ಮತ್ತು ಆಕ್ಸಿಜನ್ ಬಿಡುಗಡೆ ಆಗುತ್ತದೆ. ನೆಕ್ಸ್ಟ್ ನೋಡಿ, ಸಸ್ಯಗಳಲ್ಲಿ ಕೀಟಹಾರಿ ಸಸ್ಯಗಳು ಅಂತಂದೇಳಿ ಒಂದಿಷ್ಟು ನೋಡ್ಬೋದು ನಾವು. ಕೀಟಹಾರಿ ಸಸ್ಯಗಳು ಏನು? ಕೀಟಹಾರಿ ಸಸ್ಯಗಳು ಅಂದರೆ ಏನು? ಕೀಟಗಳನ್ನು ತಿಂದು ಬದುಕುವ ಸಸ್ಯಗಳು ಕೀಟಹಾರಿ ಸಸ್ಯಗಳು. ಯಾಕೆ ಈ ಸಸ್ಯಗಳು ಕೀಟಗಳನ್ನು ತಿಂತವು ಅಂತ ಗೊತ್ತಿರಬೇಕು. ಎಲ್ಲ ಸಸ್ಯಗಳು ಕೀಟಗಳನ್ನು ತಿನ್ನಲ್ಲ, ಆದರೆ ಕೀಟಹಾರಿ ಸಸ್ಯಗಳು ಯಾಕೆ ಕೀಟಗಳನ್ನು ತಿಂತವು, ಏನನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಕೀಟಗಳನ್ನು ತಿಂತವು. ಇವು ಯಾಕೆ ಅಂದರೆ ಈ ಕೀಟಹಾರಿ ಸಸ್ಯಗಳು ಜೌಗು ಪ್ರದೇಶದಲ್ಲಿ ಇರ್ತವೆ. ಈ ಸಸ್ಯಗಳು ಜೌಗು ಪ್ರದೇಶ ಅಂದರೆ ಉಸುಕು ಅಂತಾರಲ್ಲ, ತುಂಬ ಹಸಿಯಾಗಿರ್ತಕ್ಕಂಥ ನೀರು ತುಂಬಿರ್ತಕ್ಕಂಥ ಪ್ರದೇಶದಲ್ಲಿ ಈ ಸಸ್ಯಗಳು ಇರ್ತವೆ.
ಅಲ್ಲಿ ಇವಕ್ಕೆ ಬೇಕಾದಂಥ ನೈಟ್ರೋಜನ್ ಸಿಗ್ತಾ ಇರಲ್ಲ, ನೈಟ್ರೋಜನ್. ಹಾಗಾಗಿ ಕೀಟಹಾರಿ ಸಸ್ಯಗಳು ನೈಟ್ರೋಜನ್ ಪಡೆಯಲು ಕೀಟಗಳನ್ನು ತಿಂತವು. ಅದರ ಎಲೆಗಳಲ್ಲಿ ಬಾಯಿ ಆಕಾರದ ಎಲೆಗಳು ಇರ್ತವೆ. ಆ ಕೀಟಗಳು ಅಲ್ಲಿ ಎಲೆಗಳ ಮೇಲೆ ಬಂದು ಕೂತಾಗ ಅವು ಏನಾಗ್ತವೆ, ಕ್ಲೋಸ್ ಆಗ್ತವೆ. ಆ ಕೀಟಗಳು ಅಲ್ಲಿ ಜೀರ್ಣ ಆಗ್ತವೆ. ಈ ಥರ ಕೀಟಹಾರಿ ಸಸ್ಯಗಳು ತಮ್ಮ ಆಹಾರವನ್ನು ಕೀಟಗಳಿಂದ ನೈಟ್ರೋಜನ್ ಪಡೆಯಲು, ಕೀಟಗಳನ್ನು ಯಾಕೆ ತಿಂತವು? ಕೀಟಹಾರಿ ಸಸ್ಯಗಳು ನೈಟ್ರೋಜನನ್ನು ಪಡೆಯಲು ಕೀಟಗಳನ್ನು ತಿಂತವು. ಅಂದರೆ ಕೀಟಹಾರಿ ಸಸ್ಯಗಳು ಯಾವುವು? ಸುಮಾರು ಸಲ ಕ್ವಶನ್ ಕೇಳಿದ್ದಾರೆ. ಕೀಟಹಾರಿ ಸಸ್ಯಗಳು ಡ್ರಾಸಿರಾ, ನೆಪಂಥೀಸ್, ಯೂಟ್ರಿಕ್ಯುಲೇರಿಯಾ, ಊಜಿ ಗಿಡ, ಕೋಬ್ರಾ ಲಿಲ್ಲಿ. ಇವು ಕೀಟಹಾರಿ ಸಸ್ಯಗಳು. ಇವು ಕೀಟಗಳನ್ನು ತಿಂತವು. ಯಾಕೆ ಇವು ಕೀಟ ತಿಂತವು? ನೈಟ್ರೋಜನ್ ಪಡೆಯಲು ಕೀಟಗಳನ್ನು ತಿಂತವು. ಓಕೆ, ನೆಕ್ಸ್ಟ್. ಎಸ್, ಪರಪೋಷಕಗಳು. ಸ್ವಪೋಷಕಗಳನ್ನು ನೋಡಿದ್ರಿ. ಸ್ವಪೋಷಕಗಳು ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳು. ಅವು ಹಸಿರು ಸಸ್ಯಗಳು ಮಾತ್ರ. ಸರಿ, ಪರಪೋಷಕಗಳು ಅಂದರೆ ಯಾವುವು? ಪರಪೋಷಕಗಳು ಅಂದರೆ ತಮ್ಮ ಆಹಾರಕ್ಕಾಗಿ ಸಸ್ಯ ಮತ್ತು ಪ್ರಾಣಿಗಳನ್ನು ಅವಲಂಬಿಸಿರುವ ಜೀವಿಗಳು. ತಮ್ಮ ಆಹಾರಕ್ಕಾಗಿ ಸಸ್ಯ ಮತ್ತು ಪ್ರಾಣಿಗಳನ್ನು ಅವಲಂಬಿಸಿರುವ ಜೀವಿಗಳಿಗೆ ಪರಪೋಷಕಗಳು ಎನ್ನುವರು. ತಮ್ಮ ಆಹಾರಕ್ಕಾಗಿ ಸಸ್ಯ ಮತ್ತು ಪ್ರಾಣಿಗಳನ್ನು ಅವಲಂಬಿಸಿರತಕ್ಕಂಥ ಜೀವಿಗಳಿಗೆ ಪರಪೋಷಕಗಳು ಅಂತಂದೇಳಿ ಕರೀತಾರೆ. ಸರಿ, ಪರಪೋಷಕಗಳಲ್ಲಿ ಮೂರು ವಿಧ. ಯಾವುದರ ಆಧಾರದ ಮೇಲೆ? ಅವು ಆಹಾರವನ್ನು ಸೇವಿಸುವುದರ ಆಧಾರದ ಮೇಲೆ 3 ವಿಧ. ಪರಪೋಷಕಗಳಲ್ಲಿ ಎಷ್ಟು ವಿಧ? 3 ವಿಧ. ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಮಿಶ್ರಾಹಾರಿ ಪ್ರಾಣಿಗಳು. ಯಾವುದರ ಆಧಾರದ ಮೇಲೆ? ಅವು ಸೇವಿಸುವ ಆಹಾರದ ಆಧಾರದ ಮೇಲೆ ಪರಪೋಷಕಗಳನ್ನು 3 ವಿಧ ಮಾಡ್ತಾರೆ. ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಮತ್ತು ಮಿಶ್ರಾಹಾರಿ ಪ್ರಾಣಿಗಳು ಅಂತಂದೇಳಿ. ಸರಿ, ಸಸ್ಯಾಹಾರಿ ಪ್ರಾಣಿಗಳು ಅಂದ್ರೆ ಏನು? ಸಸ್ಯಗಳ ಉತ್ಪನ್ನವನ್ನು ಆಹಾರಕ್ಕಾಗಿ ಬಳಸುವ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು. ಸಸ್ಯಾಹಾರಿ ಪ್ರಾಣಿಗಳು ಅಂದರೆ ಸಸ್ಯ ಮತ್ತು ಸಸ್ಯದ ಉತ್ಪನ್ನಗಳನ್ನು ಮಾತ್ರ ಆಹಾರಕ್ಕಾಗಿ ಬಳಸ್ತಕ್ಕಂಥ ಪ್ರಾಣಿಗಳು. ಅವು ಸಸ್ಯಾಹಾರಿ ಪ್ರಾಣಿಗಳಾಗಿರ್ತವೆ. ಉದಾಹರಣೆಗೆ ಎಕ್ಸಾಂಪಲ್ ನೋಡ್ಬೋದು ನೀವು. ಮೊಲ, ಜಿಂಕೆ, ಆನೆ, ಮೇಕೆ ಇವೆಲ್ಲವೂ ಸಹ ಸಸ್ಯಾಹಾರಿ ಪ್ರಾಣಿಗಳು. ಸುಮಾರು ಸಲ ಕ್ವಶನ್ ಕೇಳಿದ್ದಾರೆ. ಸಸ್ಯಾಹಾರಿ ಪ್ರಾಣಿಗಳು ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯಾಹಾರಿ ಪ್ರಾಣಿ ಅಂತಂದೇಳಿ, ಅಥವಾ ಸಸ್ಯಾಹಾರಿ ಪ್ರಾಣಿ ಅಂದರೆ ಏನು? ತಮ್ಮ ಆಹಾರಕ್ಕಾಗಿ ಸಸ್ಯ ಮತ್ತು ಸಸ್ಯದ ಉತ್ಪನ್ನಗಳು ಅಂದರೆ ಸಸ್ಯಗಳು ತಯಾರಿಸ್ತಕ್ಕಂಥ ಏನಿದೆ, ಗೆಡ್ಡೆ, ಗೆಣಸು, ತರಕಾರಿ, ಹಣ್ಣು, ಹಂಪಲು ಈ ಥರದವನ್ನು ಮಾತ್ರ ತಿಂತವು. ಕಾಳು ಕಡಿ, ಹಣ್ಣು, ಹಂಪಲು, ತರಕಾರಿ, ಗೆಡ್ಡೆ, ಗೆಣಸು ಇದನ್ನಷ್ಟೇ ತಿಂತಕ್ಕಂಥ ಪ್ರಾಣಿಗಳು. ಮತ್ತು ಸಸ್ಯದ ಅಂಡಗಳನ್ನು ತಿಂತಕ್ಕಂಥ ಪ್ರಾಣಿಗಳು ಅವು ಸಸ್ಯಾಹಾರಿ ಪ್ರಾಣಿಗಳಾಗಿದ್ದವು. ನೆಕ್ಸ್ಟ್ ನೋಡಿ, ಮಾಂಸಾಹಾರಿ ಪ್ರಾಣಿಗಳು. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್. ಪರಪೋಷಕಗಳಲ್ಲಿ 3 ವಿಧ. ಸಸ್ಯಾಹಾರಿ ಒಂದೇದು, ಎರಡನೇದು ಮಾಂಸಾಹಾರಿ ಪ್ರಾಣಿಗಳು. ಏನು ಮಾಂಸಾಹಾರಿ ಪ್ರಾಣಿಗಳು ಅಂದ್ರೆ ಏನು? ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳು. ತಮ್ಮ ಆಹಾರಕ್ಕಾಗಿ ಮತ್ತೊಂದು ಪ್ರಾಣಿಯನ್ನು ತಿಂದು ಬದುಕುವ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು. ಇವು ಸಸ್ಯಗಳನ್ನು ತಿನ್ನಲ್ಲ, ಸಸ್ಯದ ಉತ್ಪನ್ನವನ್ನು ತಿನ್ನಲ್ಲ. ಇವು ಓನ್ಲಿ ಪ್ರಾಣಿಗಳನ್ನು ತಿಂತವೆ, ಪ್ರಾಣಿಗಳನ್ನೇ ತಿಂತವೆ. ಇವನ್ನು ಮಾಂಸಾಹಾರಿ ಪ್ರಾಣಿ ಅಂತ ಕರಿತೀವಿ. ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂತಕ್ಕಂಥ ಪ್ರಾಣಿಗಳು ಅವು ಮಾಂಸಾಹಾರಿ ಪ್ರಾಣಿಗಳು. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಹುಲಿ, ಸಿಂಹ, ಚಿರತೆ, ಮೊಸಳೆ, ತೋಳ ಇದಕ್ಕಿನ್ನ ಸೇರ್ತಾ ಹೋಗುತ್ತೆ. ಅದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಇಷ್ಟೇ ಅಲ್ಲ, ಇದಕ್ಕಿನ್ನ ಲೀಸ್ಟ್ ಸೇರ್ತಾ ಹೋಗುತ್ತೆ. ನೀವು ಲೀಸ್ಟ್ ಮಾಡ್ಕೋಬೇಕು. ಯಾವುದಾದ್ರ ಮೇಲೆ? ಇವು ಬರೇ ಇತರ ಪ್ರಾಣಿಗಳನ್ನು ಮಾತ್ರ ತಿಂತಾವೆ, ಸಸ್ಯದ ಉತ್ಪನ್ನವನ್ನು ತಿನ್ನಲ್ಲ. ಇವು ಹಣ್ಣು, ಹಂಪಲು, ಗೆಡ್ಡೆ, ಗೆಣಸು, ತರಕಾರಿ ಏನೂ ತಿನ್ನಲ್ಲ, ಬರೀ ಮಾಂಸವನ್ನು ತಿಂತಾವೆ. ಮಾಂಸವನ್ನು ತಿಂತಕ್ಕಂಥ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು. ಸಸ್ಯಗಳನ್ನು ತಿಂತಕ್ಕಂಥ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು. ಓಕೆ, ನೆಕ್ಸ್ಟ್ ಮಿಶ್ರಾಹಾರಿ ಪ್ರಾಣಿಗಳು. ಏನು ಮಿಶ್ರಾಹಾರಿ ಅಂದರೆ ಇವು ಆಹಾರಕ್ಕಾಗಿ ಸಸ್ಯ ಮತ್ತು ಪ್ರಾಣಿ, ಸಸ್ಯದ ಉತ್ಪನ್ನಗಳು ಮತ್ತು ಪ್ರಾಣಿಯ ಮಾಂಸ ಎರಡನ್ನೂ ತಿಂತಕ್ಕಂಥ ಪ್ರಾಣಿಗಳೇನದವು ಅವು ಮಿಶ್ರಾಹಾರಿ ಪ್ರಾಣಿಗಳು. ಅರ್ಥ ಆಯ್ತಲ್ಲ? ಮಿಶ್ರಾಹಾರಿ ಅಂದರೆ ಇವು ಸಸ್ಯದ ಉತ್ಪನ್ನವನ್ನು ಅಂದರೆ ಹಣ್ಣು, ಹಂಪಲು, ಗೆಡ್ಡೆ, ಗೆಣಸು, ಕಾಳು ಕಡಿ ಅದ್ರ ಜೊತೆಗೆ ಮಾಂಸ ಅಂದರೆ ಪ್ರಾಣಿಯ ಮಾಂಸವನ್ನು ಸೇವನೆ ಮಾಡ್ತವು. ಅವು ಮಿಶ್ರಾಹಾರಿ ಪ್ರಾಣಿಗಳಾಗಿದ್ದವು. ಉದಾಹರಣೆಗೆ ಮನುಷ್ಯ, ಬೆಕ್ಕು, ನಾಯಿ, ಕರಡಿ. ಇನ್ನು ಇದಕ್ಕೆ ಲೀಸ್ಟ್ ಸೇರ್ತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡ್ಕೋಬೇಕು ಯಾವ ಏನು ಅಂತಂದೇಳಿ. ಈ ಥರದ ಪ್ರಾಣಿಗಳು ನೋಡಿದ್ರಲ್ಲ. ಈ ರೀತಿಯಾಗಿ ಪರಪೋಷಕಗಳು ಅಂತಂದು ಏನನ್ನು ಕರಿತೀವಿ? ಆಹಾರಗಳನ್ನು ಪ್ರಾಣಿಗಳು ತಾವು ಸೇವಿಸುವ ಆಹಾರದ ಆಧಾರದ ಮೇಲೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಮತ್ತು ಮಿಶ್ರಾಹಾರಿಗಳು ಅಂತಂದೇಳಿ ಅವನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜೀವ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ
ಇಷ್ಟೇ ಅಂಶಗಳಲ್ಲ, ಈಗ ಜೀವಕೋಶಗಳನ್ನು ಹೊಂದಿದವು, ಉಸಿರಾಟವನ್ನು ಮಾಡ್ತವು, ಮತ್ತು ಆಹಾರವನ್ನು ಸೇವನೆ ಮಾಡ್ತವು. ಅದ್ರ ಜೊತೆಗೆ ಜೀವಿಗಳು ಮತ್ತಿನ್ನೇನೆಲ್ಲ ಮಾಡ್ತವು. ಜೀವಿಗಳು ಅನಿಸ್ಬೇಕು ಅಂದರೆ ವಿಸರ್ಜನೆ ಮಾಡ್ತವು, ಬೆಳವಣಿಗೆಯನ್ನು ಹೊಂದ್ತವು, ಚಲನೆಯನ್ನು ಮಾಡ್ತವು, ಸಂತಾನೋತ್ಪತ್ತಿಯನ್ನು ಮಾಡ್ತವು. ಇದು ಎಲ್ಲದೂ ಅಂಶಗಳನ್ನು ತಿಳ್ಕೊಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ ಆ ಎಲ್ಲ ಅಂಶಗಳನ್ನು ಮತ್ತೆ ಡಿಸ್ಕಷನ್ ಮಾಡೋಣಂತೆ. ಇದೇ ರೀತಿಯ ನಿಮಗೆ ಕ್ಲಾಸ್ ಬೇಕು ಅಂದರೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪಾಠವನ್ನು ಪ್ರತಿಯೊಂದು ಲೆಸನನ್ನು ಇದೇ ರೀತಿ ನೀವು ಕೇಳಬೇಕು ಅಂದರೆ, ಕಲಿಬೇಕು ಅಂದರೆ ನಮ್ಮ ಆನ್ಲೈನ್ ಕ್ಲಾಸನ್ನು ನೀವು ತಗೊಂಡ್ರೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಈಗ ಆಲ್ರೆಡಿ ಯಾರು ಆನ್ಲೈನ್ ಕ್ಲಾಸ್ ತೊಗೊಂಡಿರಾ ಅವ್ರಿಗೆ ಪ್ರತಿನಿತ್ಯ ಈ ಥರದ ಕ್ಲಾಸ್ ಬರ್ತಾ ಇರ್ತವೆ. ಒಂದು ಕಾನ್ಸೆಪ್ಟ್ ಆದ ತಕ್ಷಣ ಅದಕ್ಕೆ ಆನ್ಲೈನ್ ಟೆಸ್ಟನ್ನು ಕೊಡ್ತಾ ಇರ್ತೀವಿ. ನೀವು ಯಾವ ರೀತಿ ಪ್ರಿಫೇರ್ ಆಗಿದ್ದೀರಾ ಅಂತಂದೇಳಿ ಅಲ್ಲಿ ನೀವು ಜಡ್ಜ್ ಮಾಡ್ಬೋದು. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ಮತ್ತೆ ನೋಡೋಣಂತ. ಎಲ್ಲರಿಗೂ ಧನ್ಯವಾದಗಳು.